ಅಸ್ಸಾಂನಲ್ಲಿ ಭಾರತೀಯ ವಾಯುಸೇನೆಯ ವಿಮಾನ ಪತನ ಆಗಿದೆ. ವಿಮಾನದಲ್ಲಿದ್ದ 5 ವಾಯುಸೇನೆಯ ಯೋಧರು ಈ ದುರ್ಘಟನೆಯಲ್ಲಿ ಹುತಾತ್ಮರಾಗಿದ್ದಾರೆ. ಅಸ್ಸಾಂನಲ್ಲಿ ಭಾರತೀಯ ವಾಯುಸೇನೆಯ ವಿಮಾನ ಪತನ ಆಗಿದ್ದು 5 ಯೋಧರು ಹುತಾತ್ಮರಾಗಿದ್ದಾರೆ. ಜೋರ್ಹತ್ ವಾಯುನೆಲೆಯಲ್ಲಿ ಈ ದುರಂತ ಸಂಭವಿಸಿರುವುದು. ಇನ್ನೇನು ಲ್ಯಾಂಡಿಂಗ್ ಆಗಬೇಕು ಅನ್ನೋ ಸಂದರ್ಭದಲ್ಲಿ ವಾಯುಪಡೆಯ AN-32 ವಿಮಾನ ಪತನ ಆಗಿದೆ. ಈ ದುರಂತದಲ್ಲಿ 5 ಯೋಧರು ಹುತಾತ್ಮರಾಗಿದ್ರೆ ಅದೃಷ್ಟವಶಾತ್ ಸಹ ಪೈಲಟ್ ಒಬ್ಬರು ಪಾರಾಗಿದ್ದಾರೆ. ಈ ಪ್ರಕರಣದ ಬಗ್ಗೆ ಉನ್ನತ ತನಿಖೆಗೆ ವಾಯುಪಡೆ ಆದೇಶ ಕೊಟ್ಟಿದೆ. ಇದು ಹೇಗಾಯಿತು, ಇದಕ್ಕೆ ಕಾರಣ ಏನು ಅನ್ನೋದು ತನಿಖೆಯ ನಂತರ ತಿಳಿದು ಬರಬೇಕಾಗಿದೆ. ಆ ಮಿಲಿಟರಿ ಕ್ಯಾಂಪಸ್ನಲ್ಲೇ ನಡೆದಿರುವಂಥದ್ದು. ಆ ದೃಶ್ಯದಲ್ಲಿ ನೀವು ನೋಡ್ಬೋದು, ಆ ವಿಮಾನ ಪತನ ಆಗ್ತಿದ್ದ ಹಾಗೆ ಕ್ಷಣ ಮಾತ್ರದಲ್ಲೇ ಬೆಂಕಿ ಹತ್ಕೊಂಡಿದೆ. ಸಾಮಾನ್ಯವಾಗಿ ಪ್ಲೇನ್ ಕ್ರ್ಯಾಶ್ಗಳಾದಾಗ ಅದೇ ಆಗೋದು, ಹೀಗಾಗಿ ಬದುಕುಳಿಯೋ ಸಾಧ್ಯತೆ ಕಡಿಮೆ. ಸ್ಕ್ವಾಡ್ರನ್ ಲೀಡರ್ ಪ್ರತಾಪ್ ಸಿಂಗ್ ಮತ್ತೆ ಫ್ಲೈಟ್ ಲೆಫ್ಟಿನೆಂಟ್ ಶುಭಂ ಕುಮಾರ್, ಸಾರ್ಜೆಂಟ್ ಜಿತೇಂದ್ರ ಶರ್ಮಾ, ಅಗ್ನಿವೀರ್ ವಾಯು ಖೇಮಾರಾಮ್ ಕುಮಾವತ್, ಅಗ್ನಿವೀರ್ ವಾಯು ದಾನಿಶ್ ಆಲಂ, ಒಟ್ಟು 5 ಯೋಧರು ಹುತಾತ್ಮರಾಗಿದ್ದಾರೆ ಅಂತ ಇಂಡಿಯನ್ ಏರ್ಫೋರ್ಸ್ ಅಧಿಕೃತವಾಗಿ ಮಾಹಿತಿಯನ್ನು ಹಂಚಿಕೊಂಡಿದೆ. ಯೋಧರ ಸಾವಿನ ಬಗ್ಗೆ ಇಂಡಿಯನ್ ಏರ್ಫೋರ್ಸ್ನಿಂದ ಅಧಿಕೃತ ಮಾಹಿತಿಯನ್ನು ನೀಡಲಾಗಿದೆ. 5 ಯೋಧರು ಈ ದುರ್ಘಟನೆಯಲ್ಲಿ ಹುತಾತ್ಮರಾಗಿದ್ದಾರೆ. ಓರ್ವ ಸಹ ಪೈಲಟ್ ಮಾತ್ರ ಈ ದುರ್ಘಟನೆಯಲ್ಲಿ ಬಚಾವಾಗಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಈ ಘಟನೆಗೆ ಕಾರಣ ಏನು, ಇದು ಹೇಗಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಾಯುಪಡೆ ಉನ್ನತ ಮಟ್ಟದ ತನಿಖೆಗೆ ಕೂಡ ಸೂಚನೆ ಕೊಟ್ಟಿದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಹೇಶ್. ದುರಂತ ಘಟನೆ, 5 ಯೋಧರು ಹುತಾತ್ಮರಾಗಿದ್ದಾರೆ ಅಂದ್ರೆ ಹೇಗಾಯ್ತು, ದುರಂತಕ್ಕೆ ಕಾರಣ ಏನು ಪ್ರಾಥಮಿಕವಾಗಿ ತಿಳಿದು ಬರ್ತಾ ಇದೆಯಾ? ಖಂಡಿತ ವಿಜಯ್, ಏನು ಭಾರತೀಯ ವಾಯುಪಡೆ ವಿಮಾನ ಪತನ ಆಗಿ 5 ಯೋಧರು ಸಾವನ್ನಪ್ಪಿರುವಂತ ಘಟನೆ ನಡೆದಿದ್ರೆ, ಆದ್ರೆ ಅದೃಷ್ಟವಶಾತ್ ಏನು ಸಹ ಪೈಲಟ್ ಪಾರಾಗಿರುವಂತದ್ದು. ಅಪಘಾತಕ್ಕೆ ಸದ್ಯ ನಿಖರ ಕಾರಣ ಏನು ತಿಳಿಯೋದಕ್ಕೆ ಭಾರತೀಯ ವಾಯುಪಡೆಯಿಂದ ತನಿಖೆ ನ್ಯಾಯಾಲಯಕ್ಕೂ ಕೂಡ ಆದೇಶ ನೀಡಿರುವಂತದ್ದು. ಇದು ಅಸ್ಸಾಂನ ಜೋರತ್ ನಲ್ಲಿರುವ ವೇರಿ ಬಸ್ ನಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಪ್ರಾಥಮಿಕವಾಗಿ ಲ್ಯಾಂಡಿಂಗ್ ಬಳಿಕ AN-32 ವಿಮಾನ ಪತನ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದು ಅನೇಕ ಬಾರಿ ರಿಪೀಟ್ ಆಗ್ತಾ ಇದೆ ಅನ್ನೋದು ಕೂಡ ಈಗ ಕೇಂದ್ರ ಸರ್ಕಾರ ಕೂಡ ಸೂಕ್ಷ್ಮ ಗಮನಿಸ್ತಾ ಇರುವಂತದ್ದು. ಇದೇ ಏನು ಕಳೆದ ವರ್ಷ ಅಂದ್ರೆ ಮಾರ್ಚ್ 7ರಂದು ಪಶ್ಚಿಮ ಬಂಗಾಳದಲ್ಲೂ ಕೂಡ ಇದೇ ರೀತಿ ಅಪಘಾತ ಆಗಿತ್ತು. ಆದ್ರೆ ಅಂದು ಎಲ್ಲರೂ ಕೂಡ ಉಳ್ಕೊಂಡಿದ್ರು ಅಂತ ಹೇಳ್ಬೋದು. ಆದ್ರೆ ಇವತ್ತು ಏನು ಒಂದು 5 ಯೋಧರು ಸಾವನ್ನಪ್ಪಿರುವಂತದ್ದು. ಇದು ಪ್ರಮುಖವಾಗಿ ಏನು ಸವಾಲಿನ ಭೂ ಪ್ರದೇಶ ಹಾಗೂ ಹವಾಮಾನ ವೈಪರೀತ್ಯ ಪರಿಸ್ಥಿತಿಗಳಲ್ಲಿ ಕಾರ್ಯನಿರ್ವಹಿಸುವಂತಹ ವಿಮಾನ ಅಂತ ಹೇಳ್ಬೋದು. ಭದ್ರತಾ ಪಡೆ ಮತ್ತು ಉಪಕರಣಗಳನ್ನ ಸರಬರಾಜು ಮಾಡುವುದಕ್ಕೆ ಇದು ವ್ಯಾಪಕವಾಗಿ ಬಳಸಲಾಗುತ್ತೆ. ಇದ್ರ ಜೊತೆಗೆ ಸರಿಸುಮಾರು 40-50 ಒಂದು ಯೋಧರನ್ನ ಸಾಗಿಸುವಂತ ಸಾಮರ್ಥ್ಯ ಕೂಡ ಇರುವಂತದ್ದು. ಆದ್ರೆ ಇವತ್ತು ನಿಖರವಾದಂತ ಏನು ಪ್ರಾಥಮಿಕವಾಗಿ ಮಾಹಿತಿಯನ್ನ ಇನ್ನಷ್ಟು ಲಭ್ಯ ಆಗ್ಬೇಕಾಗಿರುವಂತದ್ದು. ಸದ್ಯ 5 ಯೋಧರು ಸಾವನ್ನಪ್ಪಿರುವಂತದ್ದು. ಈಗ ತನಿಖೆಗೆ ಆದೇಶ ಆಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಮಹೇಶ್.